ಸೊ ಒಂದು 20 ವರ್ಷದಿಂದ ಇಲ್ಲಿ ಮಾಡ್ತಾಯಿದ್ದೀವಿ ನಾವು. ಲಾಸ್ಟ್ 15 ವರ್ಷ ನಾವು ಎಲ್ಲ ಇಂಪೋರ್ಟ್ ಜಾಸ್ತಿ ಮಾಡ್ತಾಯಿದ್ವಿ ಕಂಟ್ರಿನಲ್ಲಿ. ಇವಾಗ ಜಾಸ್ತಿ ಇಂಡಿಯಾದಲ್ಲಿ ಮಾಡ್ತಾಯಿದ್ವಿ. ಇಂಡಿಯಾದಲ್ಲಿ ಫಾರ್ ಇಂಡಿಯಾ, ಈಸ್ಟ್ ಟು ಈಸ್ಟ್ ಅಂತ. ಇದನ್ನು ಹೀಗೆ ಮಾಡ್ತಾಯಿದ್ರೆ ನಾವು ಮುಂದೆ ಇದನ್ನು ಎಕ್ಸ್ಪೋರ್ಟು ಮಾಡ್ಬೋದು ಜಾಸ್ತಿ. ಇವಾಗಲೇ ಸ್ವಲ್ಪ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ, ಅದರಿಂದ ಇನ್ನೂ ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋ ಒಂದು ಉದ್ದೇಶ. ಈ ರೀತಿಯ ಸ್ಟಾಲ್ಗಳನ್ನ ಅಂದರೆ ಏರ್ ಶೋನಲ್ಲಿ ಸ್ಟಾಲ್ಗಳನ್ನ ಹಾಕುವಂಥ ಸಂದರ್ಭದಲ್ಲಿ ಬೇರೆ ದೇಶದವರು ಕೂಡ ಇನ್ಫಾರ್ಮೇಷನ್ ತಗೊಳ್ತಾರೆ. ಸೊ ಏನಾದರೂ ಬೇಡಿಕೆ ಇಡ್ತಾರಾ, ಬೇಕು ನಮಗೆ ಏನಾದರೂ ತಂತ್ರಜ್ಞಾನಗಳು ಅಂತ ಏನಾದರೂ? ಖಂಡಿತ. ಯಾಕೆಂದರೆ ಕೆಲವು ಪ್ರಾಡಕ್ಟ್ಸ್ ನಾವು ಮಾಡ್ತಾ ಇದ್ದೀವಿ. ಅಲ್ಲೊಂದು VHF ರಡಾರ್ ಅಂತ ಮಾಡ್ತಾ ಇದ್ದೀವಿ. ಅದು ಯೂನಿಕ್ ಪ್ರಾಡಕ್ಟು. ಅದು 3D ರಡಾರ್ ಅಂತ ಹೇಳ್ತೀವಿ. ಅದನ್ನು ನಾವು ಇಲ್ಲಿ ಮಾಡಿದ ಮೇಲೆ ಬೇರೆ ದೇಶಗಳಲ್ಲಿ ಒಳ್ಳೆಯ ಬೇಡಿಕೆ ಇದೆ. ಇವಾಗಲೇ ನಮಗೆ ಕೇಳಿ ಬರ್ತಾ ಇದೆ ಈ ಥರ ಮಾಡ್ಬೋದು ಅಂತ. ಅದೇ ಥರ ನಾವು ಇಲ್ಲಿ ಮಾಡ್ತಿರೋ C4I ರೇಡಿಯೋ, ಅದು ಅಷ್ಟೇ ಒಳ್ಳೆಯ ಬೇಡಿಕೆ ಇದೆ ಬೇರೆ ಕಡೆ. ಎಲ್ಲ ಪ್ರಾಡಕ್ಟು ನಾವು ವಿ ಆರ್ ಲುಕಿಂಗ್ ಅಟ್ ಹೌ ವಿ ಕ್ಯಾನ್ ಸೆಲ್ ಇಟ್ ಬಿಯಾಂಡ್ ಇಂಡಿಯಾ ಆಲ್ಸೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.